ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ನ ಮಕ್ಕಳು. ಹಾಯ್ ಸರ್. ಹಾಯ್, ಏನು ವಿಶೇಷ ಸರ್? ಸುಮ್ಮನೆ ಹೋಟ್ಲೆಲ್ಲ ರೆಡಿ ಆಗಿದ್ಯಾ ಏನಂತ ನೋಡೋಣ ಅಂತ. ಹಾ ಸರ್, ಎಲ್ಲ ರೆಡಿ ಆಗಿದೆ. ವ್ಯೂಸ್ ಎಲ್ಲ ಹೆಂಗೋಗಿದೆ? ತುಂಬಾ ಚೆನ್ನಾಗಿ ಹೋಗಿದೆ ಸರ್. ಓಕೆ ಓಕೆ, ಅದೆಲ್ಲ ಓಕೆ. ಪಾಸ್ ಯಾಕೆ ಇಷ್ಟು ಜಲ್ದಿ ಕಡಿಮೆ ಸ್ಟಾಪ್ ಮಾಡಿದ್ರಿ? ಸರ್, ನಾವು ಅನ್ಕೊಂಡಿದ್ದಕ್ಕೂ ಜಾಸ್ತಿ ಜನ 2-3 ದಿನದಲ್ಲೇ ಬಂದು ಕ್ಲೋಸ್ ಮಾಡಾಕಿದ್ರು. ಅಯ್ಯೋ, ನನ್ಗೆ ತುಂಬಾ ಹಿಂಸೆ ಕೊಡ್ತಾರಮ್ಮ. ಏನಾದ್ರು ಬೇರೆ ಏನಾದ್ರು ಆಲ್ಟರ್ನೇಟ್ ಆಗಿ ರೆಡಿ ಮಾಡಿ. ಸರ್, ನಾವು ಆಕ್ಚುಲಿ 1000 ಟೋಕನ್ಸ್ ಅನ್ಕೊಂಡಿದ್ರಿ. 1000 ಗಿಂತ ಜಾಸ್ತಿ ಟೋಕನ್ಸ್ ಕೊಟ್ಬಿಟ್ಟಿದ್ದೀರಿ ಇದರಲ್ಲಿ. ಹಂಗೂ ನಿಮ್ಗೆ ನಿಮ್ ಕಡೆಯಿಂದ ತುಂಬಾ ಡಿಮ್ಯಾಂಡ್ ಆಗ್ತಿದೆ ಅಂತಂದ್ರೆ ಒಂದ್ ಕೆಲಸ ಮಾಡ್ಬೋದು ಸರ್. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಾ ಇರೋದು, ನಿಮ್ ಫಾಲೋವರ್ಸ್ ಯಾರು 50K ಗಿನ್ನ ಜಾಸ್ತಿ ನಮ್ ಪೇಜ್ ನ ಮಾಡಿದ್ರೆ ಅವಾಗ ನಾನು ಇದೇ ತರಾನೇ ಇನ್ನೊಂದ್ಸಲಿ ಮಾಡ್ತೀನಿ ಸರ್. ಏನೋ ನೋಡಮ್ಮ, ನನಗೆ ಓವರ್ ಟೆನ್ಷನ್ ಕೊಡ್ತಾರೆ. ಅರ್ಥ ಆಗುತ್ತೆ ಸರ್. ಇದೇ ರೀತಿ ನಾನು ಇನ್ನೊಂದ್ಸಲಿ ಮಾಡ್ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ 50 ಆಗಿರ್ಬೇಕು ಸರ್. 50K ಆದ್ರೆ ಆಗುತ್ತೆ, ಖಂಡಿತ ಆಗುತ್ತೆ. ಸೂಪರ್, ಥ್ಯಾಂಕ್ ಯು ಸರ್. ಬಾಯ್. ನಿಮ್ಗೋಸ್ಕರ ನೋಡಿ, ಒಮ್ಮೆ ಬಂದು ತಿರ್ಗಾ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಬಂದು ಪಾಸ್ ಕೇಳಿದ್ರು ಅವ್ರಿಗೆಲ್ಲ ಇದೊಂದು ಕಿವಿ ಮಾತು ಏನಂದ್ರೆ, ಅವ್ರು ಹೇಳೋದು ಕರೆಕ್ಟೇ. ಒಂದು 50K ರೀಚ್ ಆದ್ರೆ ಇನ್ನೊಂದ್ಸಲಿ ಇವಾಗ ಕೊಟ್ಟಿದ್ದಷ್ಟು ಒಂದು ಪಟ್ಟು ಎಕ್ಸ್ಟ್ರಾ ಕೊಡ್ತಾರಂತೆ. ದಯವಿಟ್ಟು ಎಲ್ಲರೂ ಬಾಡೂಟನ ಫಾಲೋ ಮಾಡಿ, ಬಾಡೂಟ ರೆಸ್ಟೋರೆಂಟ್ ನ ಫಾಲೋ ಮಾಡಿ. ಮತ್ತೆ ಇನ್ನೇನ್ ನೋಡ್ತಾ ಇದ್ದೀರಾ? ಹೇಳದಲ್ಲ, ನಮ್ ಇನ್ಸ್ಟಾಗ್ರಾಮ್ ಪೇಜ್ ಏನಾದ್ರು 50K ಫಾಲೋವರ್ಸ್ ಆದ್ರೆ ಇದೇ ರೀತಿ ನಾನು ಮತ್ತೊಮ್ಮೆ ಮಾಡ್ತೀನಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ನಮ್ಮ ಪೇಜ್ ನ 50K ಮಾಡಿಸಿ. ಆದಷ್ಟು ಬೇಗ ನಾನು ಮತ್ತೊಮ್ಮೆ ನಿಮ್ಗೆ ಈ ಆಫರ್ನ ತರ್ತೀನಿ. 50K ಮುಂದುವರಿಸಿ, ಅವ್ರು ಹೇಳ್ದಂಗೆ ಕೊಡ್ತಾರೆ. ಜಾಲಿಯಾಗಿ ಎಂಜಾಯ್ ಮಾಡಿ, ಜಾಲಿ ಅಂತ ಎಂಜಾಯ್ ಮಾಡಿ. ಎಲ್ಲರೂ ಇನ್ನೊಂದು ಗುಂಪು ಜಾಲಿಯಾಗಿ ಎಂಜಾಯ್ ಮಾಡೋಣ. ಡಲೆ ಎಲ್ಲ ಡಲೆ.